ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ಗುಡಿಬಂಡೆ ಪಟ್ಟಣದ 4 ಮತ್ತು 5ನೇ ವಾರ್ಡ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜನಾಂಗದವರು ವಾಸ ಮಾಡುತ್ತಿದ್ದಾರೆ. ಈ ಅಂಬೇಡ್ಕರ್ ನಗರದಲ್ಲಿ ಸುಮಾರು 5-6 ತಿಂಗಳುಗಳಿಂದ ಚರಂಡಿ ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ಮತ್ತು ನೀರಿನ ಸಮಸ್ಯೆ ಉದ್ಭವವಾಗಿದೆ. ಆದರೆ ಆಡಳಿತಾರೂಢ ಪಟ್ಟಣ ಪಂಚಾಯಿತಿ ಕಚೇರಿ ಮಾತ್ರ ತನಗೆ ಏನೂ ತಿಳಿಯದಂತೆ ಕೈಕಟ್ಟಿ ಕುಂತಿದೆ. ಆದರೂ ಈ ಬಗ್ಗೆ ಕಚೇರಿಯ ಅಧಿಕಾರಿಗಳಲ್ಲಿ ಸಾರ್ವಜನಿಕರು ಕೆಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಹಾಗೂ ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ವರದಿಯಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಸುಮ್ಮನಿರುವುದು ಮಾತ್ರ ಶೋಚನೀಯ. ಬರುತ್ತಿರುವ ನೀರು ಸಹ ಹಳದಿ ಬಣ್ಣದಲ್ಲಿ ಬರುತ್ತಿದೆ. ಚರಂಡಿಗಳ ವ್ಯವಸ್ಥೆ ತೀರಾ ಹದಗೆಟ್ಟಿದ್ದು, ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿಕೊಂಡು ಕೊಳಚೆ ನೀರು ಹರಿಯದೆ ಲಾರ್ವಾ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗ ರುಜಿನಗಳು ಹರಡುವ ಭೀತಿಯಲ್ಲಿ ತಮ್ಮ ಸಮಸ್ಯೆಗಳನ್ನ ಅಳಲು ತೋಡಿಕೊಂಡ್ರು. ಮೇಡಮ್ ನಮಸ್ಕಾರ, ನನ್ನ ಹೆಸರು ಮುಂತಾಯಮ್ಮ ಅಂತ. ನಮಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದು ಶೌಚಾಲಯದು ಅದು ಸ್ವಲ್ಪ ದಯವಿಟ್ಟು ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇಲ್ಲಿರೋದೆಲ್ಲ ತುಂಬ ಬಂಡೆ ಇರೋರೆಲ್ಲ ಮನೆಗೆ ಹೋಗ್ತಾರೆ, ಮಿಕ್ಕಿದೆಲ್ಲ ಬಂಡೆಗಳ ಕಡೆ. ಯಾರ ಮನೆಗೆ ಜಾಸ್ತಿ ಬಾತ್ರೂಮ್ಗಳಿಲ್ಲ. ದಯವಿಟ್ಟು ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡಿ. ಅದನ್ನು ಬೀಗ ಹಾಕವ್ರೆ, ಅದು ಕಟ್ಟಿಬಿಟ್ಟು ಸ್ವಲ್ಪ ಬೀಗ ಹಾಕ್ಬಿಟ್ಟವ್ರೆ. ಅದೇನಿದ್ರು ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡಿ. ತಮ್ಮ ಮಕ್ಕಳಿಗೆಲ್ಲ ಚಿಕ್ಕ ಮಕ್ಕಳಿಗೆ ಸಹ ಹೋಗೋಕೆ ಸಹ ದಾರಿ ಇಲ್ಲ. ನಮ್ಮ ಮಕ್ಕಳಿಗೆ ದಾರಿಯಾಗಿ ಕೂತ್ಕೊಳ್ಳೆ ಜಗಳಕ್ಕೆ ಬರ್ತಾರೆ. ಅದಕ್ಕೆ ದಯವಿಟ್ಟು ಅದೊಂದು ಮಾಡಿಕೊಡ್ರಿ. ಹಾಗೆ ನೀರು ಸಹ ತುಂಬ ಪ್ರಾಬ್ಲಮ್ ಆಗ್ತೈತೆ. ಎಲ್ಲ ಇಟ್ನೆಸ್ರಿಗೆ ಇಕ್ಕಿದ್ರೆ ಎಲ್ಲ ಬ್ಲ್ಯಾಕ್ ತರ ಕಲರ್ ಬರ್ತೈತಿ ನೀರೆಲ್ಲ. ದಯವಿಟ್ಟು ಅದು ಸಹ ಸ್ವಲ್ಪ ಇದು ಮಾಡಿಕೊಡಿ. ಮತ್ತು ಅಂಬೇಡ್ಕರ್ ನಗರದಲ್ಲಿರುವ ಸಮುದಾಯ ಶೌಚಾಲಯವು 2008-9ನೇ ಸಾಲಿನ SFC ಯೋಜನೆಯ 24.10% ಅನುದಾನದಲ್ಲಿ ನಿರ್ಮಾಣ ಮಾಡಿ ಇಲ್ಲಿನ ಕೆಲ ಬಡ ಕುಟುಂಬಗಳ ಶೌಚಾಲಯವಿಲ್ಲದವರಿಗೆ ಅನುಕೂಲ ಮಾಡಿಕೊಡಲಾಯಿತು. ಈ ಶೌಚಾಲಯವು ಸುಮಾರು 3 ಮತ್ತು 4 ವರ್ಷಗಳ ನಿರ್ವಹಣೆ ಮಾಡಿ ಮತ್ತೆ ನೀರಿನ ಸಮಸ್ಯೆ ಎಂದು ಸಂಪೂರ್ಣವಾಗಿ ಮುಚ್ಚಲಾಗಿರುತ್ತದೆ. ಸುಮಾರು ಅಂದಿನಿಂದ ಇಲ್ಲಿಯವರೆಗೆ ಶೌಚಾಲಯವನ್ನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದುರಸ್ತಿಪಡಿಸಿ ತೆರೆಯದೆ ಹಾಗೆ ಇರುವುದರಿಂದ ಇಲ್ಲಿನ ಶೌಚಾಲಯ ಇಲ್ಲದವರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶೌಚಕವಾಗಿ ಬಯಲು ಪ್ರದೇಶವನ್ನೇ ಅವಲಂಬಿಸುವಂತಹ ಆಗಿದೆ ಹಾಗೂ ಬಹುದೊಡ್ಡ ಸಮಸ್ಯೆಯಾಗಿದೆ. ಹಾಗಾಗಿ ಇಲ್ಲಿನ ಅಸ್ವಚ್ಛತೆಯಿಂದ ಮಕ್ಕಳ ಆರೋಗ್ಯ, ಹಿರಿಯ ನಾಗರಿಕರ ಆರೋಗ್ಯಗಳ ಮೇಲೆ ಅದೇ ಜರೂರಾಗಿ ದುಷ್ಪರಿಣಾಮ ಬೀರುತ್ತಿದೆ. ನಮಸ್ಕಾರ, ನನ್ನ ಹೆಸರು ರವಿ ಅಂತ. ಇಲ್ಲಿ ಬಾತ್ರೂಮ್ ಇದೆ, ಪಟ್ಟಣ ಪಂಚಾಯತ್ ಸೇರಿದ್ದು. ಅದನ್ನು ಮುಚ್ಚಿ ಸುಮಾರು ದಿನಗಳಾಗಿದೆ. ಇದಕ್ಕೆ ಮುಂಚೆ ಒಂದ್ಸರಿ ನಾವು ಅದಕ್ಕೆ ಬಗ್ಗೆ ಮನವಿ ಮಾಡಿದ್ದೀವಿ. ಆದರೂ ಅಧಿಕಾರಿಗಳು ಅದ್ರ ಬಗ್ಗೆ ಸಂಬಂಧ ತಗೊಂತಾ ಇಲ್ಲ, ಗಮನಿಸ್ತಾ ಇಲ್ಲ. ದಯವಿಟ್ಟು ನಮ್ಮ ಮೇಲದಲ್ಲಿ ಯಾವುದೇ ಮೂಲ ಸೌಲಭ್ಯಗಳಿಲ್ಲ. ಚರಂಡಿ ಆಗಲಿ, ನೀರಾಗಲಿ, ಈ ಥರ ಪಟ್ಟಣ ಪಂಚಾಯತ್ ಬಾತ್ರೂಮ್ ಆಗಲಿ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗಿದೆ. ಬಯಲಿಗೆ ಹೋಗ್ಬೇಕು. ಹಾಗಾಗಿ ಈ ಸಮಸ್ಯೆಗಳು ಬರುವಕ್ಕಿಂತ ಮುಂಚೆಯೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಂಬೇಡ್ಕರ್ ನಗರದಲ್ಲಿ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಕೂಡಲೇ ನಿರ್ವಹಿಸಬೇಕಾಗಿ ಇಲ್ಲಿನ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಗುಡಿಬಂಡೆ ಅಂಬೇಡ್ಕರ್ ನಗರದಲ್ಲಿ ಸುಮಾರು 2-3 ತಿಂಗಳುಗಳಿಂದ ಮನೆಗೆ ಬಿಡುವ ನೀರು ಹಳದಿ ಬಣ್ಣದಲ್ಲಿ ಬರುತ್ತಿದೆ. ಈ ಬಗ್ಗೆ ಗುಡಿಬಂಡೆ ಮುಖ್ಯ ಅಧಿಕಾರಿಗಳಿಗೆ ದೂರು ನೀಡಿದ್ರು ಪ್ರಯೋಜನ ಇಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮೇಲಾಧಿಕಾರಿಗಳಾದ ಯೋಜನಾ ನಿರ್ದೇಶಕರಲ್ಲಿ ಮನವಿ ಸಲ್ಲಿಸಿದ್ರು. ಪ್ರಯೋಜನವಿಲ್ಲದಂತಾಗಿದೆ. ಸದರಿರವರು ಕಾಟಾಚಾರಕ್ಕೆ ರವರನ್ನ ಪರಿಶೀಲನೆಗೆ ಕಳುಹಿಸಿದ್ರು. ಆದ್ರೆ ರವರು ಬೇರೆ ಶುದ್ಧವಾಗಿರುವ ನೀರನ್ನ ಬಾಟಿಲ್ನಲ್ಲಿ ಹಿಡಿದುಕೊಂಡು ಫೋಟೋ ತೆಗೆದು ಪಿಡಿಒರಿಗೆ ಕಳುಹಿಸುತ್ತಾರೆ. ಆದರೆ ಗುಡಿಬಂಡೆ ಸ್ಥಳೀಯ ಅಂಬೇಡ್ಕರ್ ನಗರದ ಸಾರ್ವಜನಿಕರಿಗೆ ಮಾತ್ರ ಕೊಳಚೆ ನೀರನ್ನ ಬಿಡುತ್ತಾ ಮೋಸ ಮಾಡುತ್ತಿದ್ದಾರೆ.